ಆಗಿದೆ. ಆ ಒಂದು ಪರಿಸ್ಥಿತಿನಲ್ಲಿ ನಾವು ಮನೆಯಿಂದ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಇವತ್ತಿನ ದಿವಸ ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗಿ ದುಡಿದ್ರೇ ಜೀವನ ಆಗಿರೋದ್ರಿಂದ ನಾವು ಕೆಲಸಕ್ಕೆ ಅಂತ ಅರ್ಜೆಂಟಾಗಿ ಎಲ್ಲ ಮಾಡ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸಿ ಹೋಗ್ಬೇಕು ಅಂತ ಟೈಮ್ನಲ್ಲಿ ಹೊರಟು ಬಂದ್ವಿ ಅಂತಂದರೆ ಅವ್ರು ಕಾಯ್ಕೊಂಡಿರ್ತಾರೆ, ಒಂಥರ ಈ ಸೈನಿಕರು ಕಾಯ್ಕೊಂಡಿದ್ದಂಗೆ. ಆ ಒಂದು ಪರಿಸ್ಥಿತಿನಲ್ಲಿ ಈಗ ಮಕ್ಕಳನ್ನೇ ಬಿಟ್ಟೋಗಿರ್ತೀವಿ, ಸ್ಕೂಲಿಂದ ಬಂದಿರ್ತಾವೆ ಮಕ್ಕಳು, ಅವಕ್ಕೇನೋ ತಿಂಡಿಗೆ ಬಾಕ್ಸ್ ಹಾಕಿ ಕೊಟ್ಟಿರ್ತೀವಿ, ಅವೆಲ್ಲ ಮನೆ ತವಳೆ ಬಂದು ಕೂತ್ಕೊಂಡು ತಿನ್ನಕ್ಕೆ ಬಂದಿರ್ತವೆ. ದೊಡ್ಡವ್ರು ಯಾರು ಇಲ್ದಿದ್ದಾಗ ಬಂದು ಅಟ್ಯಾಕ್ ಮಾಡ್ತಾವೆ. ಅವು ಯೋಚನೆ ಮಾಡಿ ಯಾರು ಇಲ್ಲ, ದೊಡ್ಡವರು ಮಕ್ಕಳು ಮಾತ್ರ ಇದ್ದಾರೆ ಅಂತ ಬಂದು ಅಟ್ಯಾಕ್ ಮಾಡ್ತವೆ. ಆದ್ರಿಂದ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ನೀವು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಏನಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಅವ್ರನ್ನ ಬಡವಣೆಗೆ ಒಬ್ಬೊಬ್ಬರಿಗೆ ಕಳಿಸಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅಲ್ಲಿನ ನಾಗರಿಕರು ಏನು ಹೇಳ್ತಾರೆ ಅದನ್ನ ನೀವು ಮುಕ್ತ ಅದನ್ನ ನೀವು ನೋಡಬೇಕು. ನೋಡಿ ಅದನ್ನ ಪರಿಶೀಲನೆ ಮಾಡಿ ಅಲ್ಲಿ ಏನು ನಾವು ಒಂದು ಪರಿಹಾರ ಕ್ರಮನ ಕೈಗೊಳ್ಳಬೇಕು. ಅದರ ಜೊತೆಗೆ ಈ ಮಳೆಗಾಲದ ಆಗಿರೋದ್ರಿಂದ ಡೆಂಗ್ಯೂ ಬೇರೆ ಬಂದಿರೋದ್ರಿಂದ ಸೊಳ್ಳೆಗಳ ನಿಯಂತ್ರಣಕ್ಕೂ ಕೂಡ ನೀವು ಆದ್ಯತೆಯನ್ನ ನೀಡಬೇಕು. ಮೊದಲು ನಗರಸಭೆ ಇದ್ದಂಥ ಕಾಲದಲ್ಲಿ ಸೊಳ್ಳೆ ನಾಶಕವನ್ನ ಪ್ರತಿಯೊಂದು ಚರಂಡಿಗೂ ಹೊಡೆಯತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಅವಾಗ ನಾವು ಸಣ್ಣ ಮಕ್ಕಳಿದ್ದಾಗ. ಆದರೆ ಇವಾಗ ಅದ್ಯಾವುದೂ ಇಲ್ಲ. ನಾವೇನಾದ್ರೂ ಸ್ವಲ್ಪ ಅಲ್ಲಿ ಕೂಗಾಡಿ ಎಲ್ಲ ಬಂದು ಕೇಳಿದ್ರೆ ಯಾವುದೋ ಒಂದು ಪ್ರತಿಷ್ಠಿತ ನಗರಗಳೆಲ್ಲ ಬಡಾವಣೆ ಇರ್ತವೆಲ್ಲ, ಯಾರೋ VIP ಬಡಾವಣೆಗಳು 2 ಬಡಾವಣೆಗೆ ಹೊಡೆದ್ಬಿಟ್ಟು ಸುಮ್ಮನೆ ಹೊಟ್ಟೋಗ್ಬಿಡ್ತಾರೆ ಆಟೋದವರು. ಯಾಕಪ್ಪ ನಮ್ಮ ಏರಿಯಾಗೆ ಬರಲಿಲ್ಲ ಅಂತಂದರೆ, ಇಲ್ಲ ಸ್ವಾಮಿ ನಂದು ಏರಿಯಾ ಇಷ್ಟೇನೆ ಕಣಮ್ಮ ಮೇಡಮ್ಮ ಅಂತ ಅಂದ್ಬಿಡ್ತಾರೆ. ಆದ್ರಿಂದ ನೀವು ಪ್ರತಿಯೊಂದು ಬಡಾವಣೆಗೂ ಹೆಲ್ತ್ ಇನ್ಸ್ಪೆಕ್ಟರ್ ಕಳಿಸ್ಬೇಕು. ಸ್ವತಃ ನೀವು ಹೆಲ್ತ್ ಆಫೀಸರ್ ಏನಿದ್ದೀರಿ ನೀವು ನಿಂತ್ಕೋಬೇಕು ಮುಂದಕ್ಕೆ. ನೀವು ನಿಂತ್ಕೊಂಡು ಅಲ್ಲಿ ನಾಯಿಗಳ ಹಾವಳಿ ಏನಿದೆ ಅದಕ್ಕೊಂದು, ಈಗ ಬೆಂಗಳೂರಿನಲ್ಲಿ ದೊಡ್ಡ ಮಹಾನಗರಗಳಲ್ಲಿ ಎಲ್ಲರೂ ನಮ್ಮ ಸಂಗಾತಿಗಳು ಹೇಳ್ದಂಗೆ ಒಂದು ನಾಯಿ ಫಾರಂಗಳಿಟ್ಟು ಅದನ್ನ ಸರ್ಕಾರದವರು ಸಾಕ್ತಕ್ಕಂಥ ಕ್ರಮ ಇದೆ. ಈ ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಇಲ್ಲೂ ಅಂತ ಕ್ರಮವನ್ನು ನೀವು ಜರುಗಿಸಿ, ಮತ್ತೆ ಸೊಳ್ಳೆಗಳ ನಾಶ ಮಾಡೋದಕ್ಕೆ ಅದಕ್ಕೆ ಜರೂರಾಗಿ ಕ್ರಮ ಕೈಗೊಳ್ಳಬೇಕು. ಪ್ರತಿ ಒಂದು ಬಡವನಿಗೂ ನಾವು ಮನೆಗೆ ಹೋದ್ರೆ ಕಿಟಕಿ ಬಾಗಿಲು ಎಲ್ಲ ಹಾಕೊಂಡು ಸುಮ್ಮನೆ ಕೂತ್ಕೋಬೇಕು. ಆಮ್ಲಜನಕನೂ ಇಲ್ಲ, ಯಾತ್ರದೂ ಇಲ್ಲ, ಒಳಗಡೆ ಸತ್ತೋಗೋರು ಕಾಯಿಲೆ ಬಂದಿರೋ ಸತ್ತೋಗ್ಬಿಡ್ಬೋದು. ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಟಿಗಟ್ಟಲೆ ಹಣ ಮಂಜೂರಾಗ್ತಾರೆ ಸ್ಮಾರ್ಟ್ ಸಿಟಿಗೆ ಅಂತ. ಅವುಗಳನ್ನೆಲ್ಲ ತಗೊಂಡು ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ದೀರಾ ಬಂದು, ಹೆಲ್ತ್ ಆಫೀಸರ್ ಬಂದು ಇವನ್ನೆಲ್ಲ ನಾವು ಕ್ರಮ ಕೈಗೊಂಡು ಸ್ವಲ್ಪ ಈ ನಾಯಿಗಳ ಹಾವಳಿ ಮತ್ತು ಸೊಳ್ಳೆಗಳ ಹಾವಳಿ ಎರಡನ್ನೂ ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಜನವಾದಿ ಮಹಿಳಾ ಸಂಘಟನೆಯಿಂದ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ.